ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ಜನ ಹುಡುಗರಿಗೆ ಡೌಟು, ಈ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಒಳ್ಳೆ ಇನ್ಕಮ್ ಇದೆಯಾ, ಇಲ್ಲ ಫುಡ್ ಡೆಲಿವರಿ ಮಾಡಿದ್ರೆ ಯಾವುದ್ರಲ್ಲಿ ಇನ್ಕಮ್ ಚೆನ್ನಾಗಿದೆ, ಯಾವುದು ಮಾಡೋದು ಯಾವ್ದು ಬಿಡೋದು ಅಂತ ತುಂಬ ಜನಕ್ಕೆ ಹುಡುಗರಿಗೆ ಡೌಟ್ ಕಾಡ್ತಾ ಇರುತ್ತೆ ಹೊಸ್ತಾ ಬರ್ತಕ್ಕಂಥ ಡೆಲಿವರಿ ಬಾಯ್ಸ್ಗಳಿಗೆ. ಹಂಗಾಗಿ ಈ ಹುಡುಗರಿಗೆಲ್ಲ ಇವತ್ತು ಕಂಪ್ಲೀಟಾಗಿ ಒಂದು ಡೌಟ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ಯಾವ ಒಂದು ಡ್ಯೂಟಿ ಮಾಡಿದ್ರೆ ಈ ರಾಪಿಡೋ ಬೈಕ್ ಟ್ಯಾಕ್ಸಿ ಅಥವಾ ಫುಡ್ ಡೆಲಿವರಿಗೆ ಹೆಚ್ಚು ಅರ್ನ್ ಮಾಡ್ಬೋದು, ಯಾವುದು ಈಸಿಯಾಗಿರುತ್ತೆ, ಯಾವುದು ಬೇಗ ಬೇಗ ಕೆಲಸ ಆಗುತ್ತೆ ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ವಲ್ಪ ಲಾಂಗ್ ಆದರೆ ಕಂಪ್ಲೀಟಾಗಿ ವಾಚ್ ಮಾಡಿ, ಅವಾಗ ಮಾತ್ರ ನಿಮ್ಗೆ ಹತ್ರ ಅರ್ಥ ಆಗುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕೆ ಮುಂಚೆ ಚಾನಲ್ ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ನಿಮಗೋಸ್ಕರ ನಾವು ಹೊಸ ಹೊಸ ವಿಡಿಯೋ ತರ್ತಾನೆ ಇರ್ತೀವಿ. ಎವ್ರಿ ಡೇ ಏನಾದ್ರು ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ತಿಳಿಸ್ತಾ ಇರ್ತೀವಿ ಡೆಲಿವರಿ ಬಗ್ಗೆ. ಅದಕ್ಕೋಸ್ಕರ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ನಮಗೊಂದು ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಬರುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ರಾಪಿಡೋ ಫುಡ್ ಡೆಲಿವರಿನೇ ಮಾತಾಡ್ತೇನೆ. ಯಾಕೆಂದರೆ ಫಸ್ಟ್ ಫುಡ್ ಡೆಲಿವರಿ ಏನು ಪ್ರಾಬ್ಲಮ್ ಇದೆ, ಏನು ಎತ್ತಂತ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಯಾಕೆಂದರೆ ಆಮೇಲೆ ನಿಮಗೆ ಬೈಕ್ ಟ್ಯಾಕ್ಸಿ ಬಗ್ಗೆ ಬರ್ತೀನಿ. ಈಗ ಫುಡ್ ಡೆಲಿವರಿ ಅಂತ ಬಂದರೆ ನಿಮಗೆ ಗೊತ್ತಿರಬೇಕು, ರೆಸ್ಟೋರೆಂಟ್ ವೆಯ್ಟಿಂಗು ಮೇಯ್ನ್ ಇದೆ ಪ್ರಾಬ್ಲಮ್ಮು. ರಾಪಿಡೋ ಫುಡ್ ಡೆಲಿವರಿಲಿ ಬರ್ತಾ ಇರ್ತಕ್ಕಂಥ ಟೈಮ್ ವೇಸ್ಟ್ ಆಗಿದೆ ರೆಸ್ಟೋರೆಂಟ್ ವೆಯ್ಟಿಂಗು. ಯಾಕೆಂದರೆ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಆ ಥರ ಟೈಮ್ ವೇಸ್ಟ್ ಆಗಲ್ಲ, ಬಟ್ ರಾಪಿಡೋದಲ್ಲಿ ಸಿಕ್ಕಾಬಟ್ಟೆ ಟೈಮ್ ವೇಸ್ಟ್ ಮಾಡ್ತಾನೆ. ಇನ್ ಕೇಸ್ ಹೆಂಗಾಗುತ್ತೆ ಅಂದರೆ, ಕಸ್ಟಮರ್ ಹತ್ರ ಆರ್ಡ್ರ್ ಹೋಟೆಲ್ಗೆ ಅಕ್ಸೆಪ್ಟ್ ಆಯ್ತಂದ್ರೆ ಇಮ್ಮಿಡಿಯೇಟ್ ಆರ್ಡರ್ನ ನಿಮಗೆ ರಾಪಿಡೋ ಬೈಕ್ ಟ್ಯಾಕ್ಸಿ ರೆಡಿಗೆ ಹಾಕ್ಬಿಡ್ತಾನೆ ವಿತಿನ್ ಸೆಕೆಂಡಿಗೆ. ಅವನು ವೆಯ್ಟಿಂಗೇ ತೊಗೊಳಲ್ಲ. ಕೆಲವ್ರು ಏನು ಮಾಡ್ತಾರೆ, ರೆಸ್ಟೋರೆಂಟ್ಗೆ ಆರ್ಡರ್ ಬಂದು ಫುಡ್ ಡೆಲಿವರಿ ಆದಮೇಲೆ ರೈಡರ್ಗೆ ಅಸೈನ್ ಮಾಡ್ತಾರೆ. ಬಟ್ ರಾಪಿಡೋದಲ್ಲಿ ಯಾವುದೇ ಥರ ಆ ಥರ ಮಾಡಲ್ಲ. ಫುಡ್ ಡೆಲಿವರಿ ಆರ್ಡರ್ ಕಸ್ಟಮರ್ ಬುಕ್ ಮಾಡಿದ್ರೆ ಇಮಿಡಿಯೇಟ್ ರೆಸ್ಟೋರೆಂಟ್ಗೆ ರೈಡರ್ಗೆ ಇಮಿಡಿಯೇಟ್ ಒಂದೇ ಸಲ ಇಬ್ಬರಿಗೂ ಅಸೈನ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನೀವೆಲ್ಲ ಅಕ್ಕಪಕ್ಕನ ಇರ್ತೀರ ನಿಯರೆಸ್ಟ್. ಯಾಕಂದ್ರೆ ಲಾಂಗ್ ಪಿಕಪ್ ಯಾರು ತಗೊಳ್ಳಲ್ಲ ಫುಡ್ ಡೆಲಿವರಿ. 1 ಕಿಲೋಮೀಟರ್ ಇನ್ಸೈಡ್ ಒಳಗಡೆ ತಗೊಳೋದ್ರಿಂದ 1 or 2 ಮಿನಿಟ್ಸಲ್ಲಿ ರೆಸ್ಟೋರೆಂಟ್ಗೆ ಹೋಗ್ಬಿಡ್ತೀರ. ಬಟ್ ಏನಾದ್ರು ಬಲ್ಕ್ ಆರ್ಡರ್ ಬಂತಂದ್ರೆ ಅಲ್ಲಿ ಒಂದು ಐಟಮ್ ಏನೋ ಇತ್ತಂದ್ರೆ ಬಿಡಿ, ಊಟನೋ ಇಲ್ಲ ಇಡ್ಲಿ ದೋಸೆ ಅಂದರೆ ಒಂದು 2-5 ನಿಮಿಷಕ್ಕೆ ಮಾಡಿಕೊಡ್ತಾರೆ ಅನ್ಬೋದು. ಬಟ್ ಬಲ್ಕ್ ಆರ್ಡ್ರ್ ಒಂದು 5-6 ಐಟಮ್ ಇಲ್ಲ 10 ಐಟಮ್ ಬಂದ್ಬಿಟ್ರೆ ಮುಗಿದೋಯ್ತು ನಿಮ್ಮ ಕತೆ. 1 ಅವರ್ ಅಲ್ಲೇ ಟೈಮ್ ವೇಸ್ಟು. ಯಾಕೆಂದರೆ ನಾರ್ತ್ ಇಂಡಿಯನ್ಸ್ ಐಟಮ್ ಬರ್ತಾವೆ ಎಲ್ಲ ಫ್ರೆಶ್ ಆಗಿ ರೆಡಿ ಮಾಡಬೇಕು. ಕೆಲವೊಂದು ಐಟಮು ರೋಟಿ ಕರಿ ಇರ್ತವೆ, ಫ್ರೈಡ್ ರೈಸ್ಗಳು, ಜೀರಾ ರೈಸ್, ಈ ಥರ ಏನೇನೋ ಬರ್ತವೆ, ಗೋಬಿ, ಇಂಥವೆಲ್ಲ ನ್ಯೂಡಲ್ಸ್. ಈ ಥರ ಬಂದಾಗ ಏನಾಗುತ್ತೆ, ಫ್ರೆಶ್ ಆಗಿ ಐಟಮ್ ರೆಡಿ ಮಾಡಬೇಕಲ್ಲ ಅವಾಗಲೇ. ಆವಾಗ ಏನಾಗುತ್ತೆ, ಸುಮಾರು ನಿಮಗೆ ½ ಅವರಿಂದ 1 ಅವರ್ ವೆಯ್ಟಿಂಗ್ ಟೈಮ್ ಅಲ್ಲೇ ವೇಸ್ಟ್ ಆಗಿಬಿಡುತ್ತೆ. ನಿಮಗೆ ವೆಯ್ಟಿಂಗ್ ಏನು ಜಾಸ್ತಿ ಕೊಡಲ್ಲ ಅವನು. ಮುಂಚೆ ಎಲ್ಲ ಅಂತೂ ₹1 ಕೊಡ್ತಾ ಇಲ್ಲ ನಾವು ಮಾಡಬೇಕಾದ್ರೆ. ಬಟ್ ಇತ್ತೀಚೆಗೆ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ, ನಾವಂತ ಕಂಪ್ಲೀಟ್ ಫುಡ್ ಡೆಲಿವರಿ ಮಾಡಲ್ಲ, ಆಫ್ ಮಾಡಿಬಿಟ್ಟಿದ್ದೀವಿ. ಯಾಕಂದರೆ ಈ ವೆಯ್ಟಿಂಗ್ ಟೈಮಲ್ಲಿ ಅನುಭವಿಸ್ಬಿಟ್ಟಿದ್ದೀವಿ. ಸಿಕ್ಕಾಬಟ್ಟೆ ವೇಸ್ಟ್ ಟೈಮು, ಡ್ಯೂಟಿ ಮಾಡೋಕ್ಕೆ ಆಗಲ್ಲ. ಪೀಕ್ ಅವರಲ್ಲಿ ಇನ್ಸೆಂಟಿವ್ ಅಂತ ಕೊಡ್ತಾನೆ. ಆ ಟೈಮಲ್ಲಿ ಅವ್ನು ಕೊಡೋ 10 ಆರ್ಡ್ರ್ ಇನ್ಸೆಂಟಿವ್ ಕೊಟ್ಟರೆ ಅಲ್ಲಿ 5 ಆರ್ಡ್ರ್ ಮಾಡೋಕ್ಕಾಗಲ್ಲ. ಆ ಥರ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಫುಡ್ ಡೆಲಿವರಿ ಕಂಪ್ಲೀಟ್ ಸ್ಟಾಪ್ ಮಾಡಿದ್ರೆ ನಾವು ಮಾಡ್ತಾ ಇಲ್ಲ. ಈ ಥರ ಪ್ರಾಬ್ಲಮ್ ಫುಡ್ ಡೆಲಿವರಿಲಿ. ರೆಸ್ಟೋರೆಂಟಲ್ಲಿ ವೆಯ್ಟಿಂಗ್ ಬಿತ್ತಂದರೆ ಸುಮಾರು ಹೊತ್ತು ಆಗ್ಬಿಡುತ್ತೆ. ಸುಮ್ಮನೆ 5 ಆರ್ಡ್ರ್ ಮಾಡ್ತೀರಂದರೆ ಅದರಲ್ಲಿ ಒಂದು 2-3 ಕಂಪಲ್ಸರಿ ಬಲ್ಕ್ ಆರ್ಡ್ರ್ ಬಂದೇ ಬರುತ್ತೆ ನಿಮಗೆ. ಯಾವುದೋ ಒಂದು 2 ಆರ್ಡ್ರ್ ಚಿಕ್ಕ ಐಟಮ್ ಬೇಗ ಕೊಡ್ತಾನೆ ಆಗ್ಬಿಡುತ್ತೆ. ಬಟ್ ಇನ್ನು ಮಿಕ್ಕಿದಂಥ 2-3 ಐಟಮು ಸಿಕ್ಕಾಬಟ್ಟೆ ಟೈಮ್ ವೇಸ್ಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನಿಮಗೆ ಫುಡ್ ಡೆಲಿವರಿಲಿ ಸಕ್ಕ ಟೈಮ್ ವೇಸ್ಟು. ಆ ವೆಯ್ಟಿಂಗ್ ಟೈಮ್ ಏನು ಬರೋದು ಅಷ್ಟು ಕಷ್ಟ ಇದೆ. ಏನೋ ಒಂದು ₹5 ₹10 ಬರ್ಬೋದು, ಅದಕ್ಕಿಂತ ಏನು ಜಾಸ್ತಿ ಕೊಡಲ್ಲ ಅವನು. ಅಲ್ಲೂ ಯಾಕೆಂದರೆ ಪ್ರಿಪ್ರೇಷನ್ ಟೈಮ್ ಅಂತಲೇ ಸುಮಾರು ಹೊತ್ತು ಕೊಟ್ಟಿರ್ತಾನೆ. ಪ್ರಿಪ್ರೇಷನ್ ಟೈಮಿಗೆ ಒಂದು 20 ಮಿನಿಟ್ಸ್ ಕೊಡ್ತಾನೆ. ಅದ್ರ ಮೇಲೆ ವೆಯ್ಟಿಂಗ್ ಟೈಮ್ ಬಂದರೆ ಮಾತ್ರ ಆ್ಯಡ್ ಆಗುತ್ತೆ ಹೊರತು ಅದರೊಳಗಡೆ ಎಷ್ಟೇ ಹೊತ್ತು ವೆಯ್ಟ್ ಮಾಡೋದು ಬರಲ್ಲ. ಇನ್ನು ಇದಾಯಿತು ರೆಸ್ಟೋರೆಂಟಲ್ಲಿ. ನಿಮಗೆ ಗೊತ್ತಿರಬೇಕು, ಕೆಲವೊಂದು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಇರ್ತಾನೆ, ಗೇಟಲ್ಲಿ ಬಿಡೋದೇ ಇಲ್ಲ. ಕೆಲವೊಂದರಲ್ಲಿ ಗೇಟಲ್ಲಿ ಬಿಡ್ತಾನೆ, ಕೆಲವೊಂದರಲ್ಲಿ ಬಿಡಲ್ಲ. ಗೇಟಲ್ಲಿ ಎಂಟ್ರಿ ಮಾಡಬೇಕು, ಒಳಗಡೆ ಹೋಗಬೇಕು. ಗೇಟಲ್ಲಿ ಏನಾರು ಅವ್ರು ಅಲೌಡ್ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ನಿಮ್ಮನ್ನು ಒಳಗಡೆ ಹೋಗೋಕೆ ಆಗಲ್ಲ. ಯಾಕೆಂದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಮೊಬೈಲಲ್ಲಿ ಬುಕ್ ಮಾಡಿ ಎಲ್ಲ ಮೊಬೈಲ್ ಬಿಸಾಡ್ಬಿಡ್ತಾರೆ. ನೀವು ಇಲ್ಲಿಂದವ ಮೆಸೇಜ್ ಕಳಿಸ್ತೀರ ಅವ್ರಿಗೆ, ರಿಕ್ವೆಸ್ಟ್ ಸೆಕ್ಯೂರಿಟಿ ಕಳಿಸ್ತಾರೆ ಗೇಟಲ್ಲಿ ಫುಡ್ ಡೆಲಿವರಿ ಅಲೋ ಮಾಡೋಕ್ಕೆ. ಬಟ್ ಅವ್ರು ನೋಡಲ್ಲ, ಅಕ್ಸೆಪ್ಟ್ ಮಾಡಲ್ಲ. ಸುಮಾರು ಹೊತ್ತು ಅಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಫೋನ್ ಮಾಡಿದ್ರೆ ಫೋನ್ ಕನೆಕ್ಟ್ ಆಗಲ್ಲ, ಯಾಕಂದರೆ ಡೈರೆಕ್ಟ್ ಮೊಬೈಲ್ ನಂಬರ್ ಬರಲ್ಲ. ಕಂಪ್ನಿ ಕನೆಕ್ಟ್ ಆಗಿ ಅಲ್ಲಿಂದ ಅವ್ರಿಗೆ ಹೋಗಬೇಕು. ಈ ಥರ ಸಮಸ್ಯೆ ಫುಡ್ ಡೆಲಿವರಿಲಿ ಆಗ್ತಾ ಇರುತ್ತೆ, ಬೇಜಾನಾಗುತ್ತೆ. ನಾವು ಎಲ್ಲ ಅನುಭವಿಸಿದ್ದೀವಿ. ವಿಲ್ಲಾಗಳು, ಅಪಾರ್ಟ್ಮೆಂಟ್ಗಳಿಗೆಲ್ಲ ಭಾರಿ ಹಿಂಸೆ. ಮತ್ತು ಇನ್ ಕೇಸ್ ಅಪ್ರೂವಲ್ ಕೊಟ್ಟರು ಗಾಡಿ ಬಿಟ್ಟರೆ ಒಳಗಡೆ ಹೋಗಬೇಕು. ಎಷ್ಟು ಸುಮಾರು 2-3 ಕಿಲೋಮೀಟರ್ ರೌಂಡ್ ಹೊಡಿಬೇಕು ಅಪಾರ್ಟ್ಮೆಂಟ್ಗೆ. ಆ ಥರ ಇರುತ್ತೆ. ಅಲ್ಲಿಗೆ ಹೋಗಿ ಫ್ಲಾಟ್ ಹತ್ರ ನಿಲ್ಸಿದ್ರೆ ಮತ್ತೆ ಅಲ್ಲಿಂದ ಲಿಫ್ಟಲ್ಲಿ ಹೋಗಬೇಕು. 20ನೇ 30ನೇ ಫ್ಲೋರಲ್ಲಿ ಇರ್ತಾರೆ. ಅಲ್ಲೋ ಲಿಫ್ಟ್ ಬಂದು ಅಲ್ಲೋಗಿ ಕೊಟ್ಟು ಮತ್ತೆ ಕೆಳಗಡೆ ಬಂದು ನೀವು ಆಚೆ ಬರೋದಕ್ಕೆ ಅಲ್ಲೊಂದು 10-15 ನಿಮಿಷ ಟೈಮ್ ವೇಸ್ಟು ಅಪಾರ್ಟ್ಮೆಂಟಲ್ಲಿ. ಇಮ್ಮಿಡಿಯೇಟಾಗಿ ಅಪ್ರೂವಲ್ ಕೊಟ್ಟರು, ವಿತ್ ಅಪ್ರೂವಲ್ ಕೊಟ್ಟಿಲ್ಲ ಅಂದರೆ ಅರ್ಧ ಗಂಟೆ ಅಲ್ಲಿ ಹೋಯ್ತು. ಅಲ್ಲಿಗೆ ಆ ರೆಸ್ಟೋರೆಂಟಲ್ಲಿ ½ ಅವರ್, ಇಲ್ಲ ½ ಅವರ್ ಅಂದರೆ ಬರೋ ₹30-40 ಅಡ್ರಿಗೆ 1 ಅವರ್ ಟೈಮ್ ವೇಸ್ಟ್ ನಿಮಗೆ ಫುಡ್ ಡೆಲಿವರಿಲಿ. ಎಲ್ಲದರಲ್ಲೂ ಇದೇ ಥರ ಅಂತ ಹೇಳ್ತಾಯಿಲ್ಲ, ಕೆಲವೊಂದು ಆಗುತ್ತೆ. 10ಕ್ಕೆ ಒಂದು 5 ಆರ್ಡ್ರ್ ಇದೇ ಸಮಸ್ಯೆ ಬಂದೇ ಬರುತ್ತೆ. ಅನುಭವಿಸಿದೆ ನಾವು. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇನ್ನು ಗಾಡಿ ಬಿಟ್ಟರೆ ಈ ಸಮಸ್ಯೆ. ಗಾಡಿ ಬಿಟ್ಟಿಲ್ಲ ಅಂದರೆ, ಯಾಕೆಂದರೆ ಕೆಲವರಲ್ಲಿ ಗಾಡಿ ಬಿಡಲ್ಲ. ಸುಮಾರು 1 ಕಿಲೋಮೀಟರ್ ಇರ್ತಾವೆ, ನಡ್ಕೊಂಡೇ ಹೋಗಬೇಕು, ಬೇರೆ ಆಪ್ಷನ್ ಇಲ್ಲ. ಅವರಂತೂ ಕೆಳಗೆ ಬರಲ್ಲ. ಯಾಕೆಂದರೆ ಕಸ್ಟಮರ್ಗಳು ಗೊತ್ತಿರಬೇಕು, ಕೂತಿರೋ ಜಾಗದಲ್ಲಿ ಬಂದು ಡೋರ್ ತೆಗೆಯೋದೇ ಕಷ್ಟ. ಅವರು ಅಪಾರ್ಟ್ಮೆಂಟಿಂದ ಒಳಗಡೆ ಬಂದು ಅವ್ರು ಡೋರ್ ತೆಗೆದು ಫುಡ್ ಇಸ್ಕೊಳೋದೇ ಕಷ್ಟ. ಅಂಥದ್ರಲ್ಲಿ ಗೇಟ್ ಹತ್ರ ಬಂದು ಇಸ್ಕೊತಾರ? ಖಂಡಿತ ಇಸ್ಕೊಳಲ್ಲ. ನಾವೇ ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕು. ಕೆಲವರು ಲಿಫ್ಟ್ ವರ್ಕ್ ಆಗ್ತಾ ಇರಲ್ಲ, ಇಲ್ಲ ಲಿಫ್ಟ್ ಬರಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಕೆಲವರು ಮೆಟ್ಲೆ ಹತ್ತಿ ಹೋಗ್ತೀವಿ, 2-3 ಫ್ಲೋರ್ ಇದ್ರೆ ಹತ್ತೇ ಹೋಗ್ಬಿಡ್ತಾರೆ ಹುಡುಗರು, ಟೈಮ್ ವೇಸ್ಟ್ ಆಗುತ್ತೆ ಅಂತ. ಈ ಥರ ಎಲ್ಲ ಸಮಸ್ಯೆ ಜಾಸ್ತಿ ಆಗುತ್ತೆ. ಅಪಾರ್ಟ್ಮೆಂಟ್ಗೆ ಬರೋದೇ ಅಪಾರ್ಟ್ಮೆಂಟ್ಗಳಿಗೆ, ವಿಲ್ಲಾಗಳಿಗೇನೆ.
ಫುಡ್ ಡೆಲಿವರಿ ಮಾಡೋದು 100ಕ್ಕೆ 90% ಅವರೇ. ಇನ್ನೊಂದು 10% ಕಂಪ್ನಿಗಳಲ್ಲೋ ಇಲ್ಲ ಇಂಡಿಪೆಂಡೆಂಟ್ ಹೌಸ್ಗಳು ಇವರ ಮಾಡ್ತಾರೆ ಅಷ್ಟು ಬಿಟ್ಟರೆ 90% ಅಪಾರ್ಟ್ಮೆಂಟು ವಿಲ್ಲಾಗಳಲ್ಲೇ ಬರ್ತಕ್ಕಂಥ ಫುಡ್ ಆರ್ಡರ್ ಜಾಸ್ತಿ ಇರ್ತಿದಾವ. ಟೈಮ್ ವೇಸ್ಟ್ ಅಲ್ಲೇ ಆಗುತ್ತೆ. ಇದು ಒಂದು ಮೇಯ್ನ್, ಯಾಕಂದ್ರೆ ಹುಡುಗರಿಗೆ ಆಗದೇ ಸಮಸ್ಯೆ ಇದು. ಮತ್ತೆ ಇನ್ನು ಕೆಲವರು ಏನು ಮಾಡ್ತಾರೆ, ಬುಕ್ ಮಾಡಿದಾಗ ಏನು ಮಾಡ್ತಾರೆ, ಮೇಯ್ನ್ ಗೇಟ್ಗೆ ಲೊಕೇಶನ್ ಕೊಟ್ಬಿಡ್ತಾರೆ ಫುಡ್ ಡೆಲಿವರಿ. ಅದು ನೋಡಿದ್ರೆ ಒಳಗೆ ಹೋಗ್ಬೇಕು 2-3 ಕಿಲೋಮೀಟರ್, ಇನ್ನು ಅಪಾರ್ಟ್ಮೆಂಟ್ ರೌಂಡ್ ಹೊಡಿಬೇಕು. ಅದಕ್ಕೆಲ್ಲ ಯಾರು ಪೇಮೆಂಟ್ ಕೊಡ್ತಾರೆ? ಯಾರು ಕೊಡಲ್ಲ. ಹೋಗಿ ಡೆಲಿವರಿ ಮಾಡಲೇಬೇಕು. ನಾವು ಒಳಗಡೆ ಬರೋಕ್ಕಾಗಲ್ಲ, ನೀವೇ ಬಂದು ತಗೊಳ್ಳಿ, ನಿಮ್ಮ ಲೊಕೇಶನ್ ಇಲ್ಲೇ ಎಂಡ್ ಆಗಿದೆ, ನಾವು ಅಲ್ಲೆಲ್ಲ ಬರೋಕ್ಕಾಗಲ್ಲ ಅಂದ್ರೆ ಅವ್ರು ಏನು ಕೇಳೋದೇ ಇಲ್ಲ ಅದು ಕತೆಗಳು. ಬರಬೇಕಪ್ಪ, ಎಲ್ಲರೂ ಬರ್ತಾರೆ ಡೆಲಿವರಿ ಮಾಡಕ್ಕೆ, ನಿಮ್ದೇನು ಸ್ಪೆಷಲ್ ಬಂದು ಕೊಡಬೇಕು. ರೆಗ್ಯುಲರ್ ಬುಕ್ ಮಾಡ್ತೀವಿ ನಾವೇನು ಮಾಡೋಕ್ಕಲ್ಲ, ನಾವು ಕರೆಕ್ಟಾಗಿ ಹಾಕಿದ್ದೀವಿ, ನಮಗೆ ಆವಾಜ್ ಆಗ್ತಾರೆ ಅವ್ರು ಲೊಕೇಶನ್ ಕರೆಕ್ಟಾಗಿ ಹಾಕಿದ್ರೆ ನೀವೇ ಬಂದಿಲ್ಲ, ಈ ಥರ ಎಲ್ಲ ಗಲಾಟೆಗಳು. ಇನ್ನೇನು ಹೋಗೋಕ್ಕಾಗಲ್ಲ, ಕೊಡೋಕ್ಕಾಗಲ್ಲ ಅಂದರೆ ಮಾಡ್ತಾರೆ, ಇಮ್ಮಿಡಿಯೇಟ್ ಕಂಪ್ಲೇಂಟ್ ರೈಸ್ ಮಾಡ್ತಾರೆ, ID ಬ್ಲಾಕ್ ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಫುಡ್ ಡೆಲಿವರಿಗೆ ಹೆಂಗಿದೆ ಅಂದರೆ, ಫುಡ್ ಡೆಲಿವರಿ ಬುಕ್ಕಿಂಗ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಆರ್ಡ್ರು ರಾಪಿಡೋದಲ್ಲಿ, ನೀವು ಏನೇ ಪ್ರಾಬ್ಲಮ್ ಇದ್ರೂ ಅದನ್ನು ಪಿಕಪ್ ಮಾಡಿ ಡೆಲಿವರಿ ಮಾಡಲೇಬೇಕು. ಇಷ್ಟು ಕಷ್ಟ ಇದರಲ್ಲಿ ಫುಡ್ ಡೆಲಿವರಿಲಿ. ಯಾವುದೇ ಕಾರಣಕ್ಕೆ ನಮಗೆ ಆರ್ಡ್ರ್ ಮಾಡೋಕ್ಕಾಗಲ್ಲ ಅಂತ ಕ್ಯಾನ್ಸಲ್ ಮಾಡೋ ಆಪ್ಷನ್ನೇ ಇಲ್ಲ ನಿಮಗೆ. ಒಂದ್ಸಲಿ ಆರ್ಡ್ರ್ ಅಕ್ಸೆಪ್ಟ್ ಆಯ್ತಿದ್ರೆ ಮುಗಿದೋಯ್ತು. ಬೈಕ್ ಟ್ಯಾಕ್ಸಿ ಥರ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಪಿಕಪ್ ಮಾಡಲೇಬೇಕು. ರೆಸ್ಟೋರೆಂಟಲ್ಲಿ ಹಾಫ್ ಆನ್ ಅವರ್ ಆಗಲಿ 1 ಅವರ್ ಆಗಲಿ ವೆಯ್ಟ್ ಮಾಡಬೇಕು. ಅಪಾರ್ಟ್ಮೆಂಟ್ಗೆ ಹೋಗಿ ಅವ್ರು ಅಪ್ರೂವಲ್ ಕೊಟ್ಟಿಲ್ಲ ಅಂದರೆ ಗೇಟಲ್ಲಿ ನಿಂತ್ಕೋಬೇಕು ಕಾಯ್ಕೊಂಡು, ಸೆಕ್ಯೂರಿಟಿಗಳು ಥರವ. ಅವ್ರು ಯಾವಾಗ ಅಪ್ರೂವಲ್ ಕೊಡ್ತಾರೋ ಅವಾಗ ಒಳಗಡೆ ಹೋಗಿ ಕೊಟ್ಟು ಬರಬೇಕು. ಮತ್ತು ಅವ್ರಿಗೆ ಏನೋ ಲೇಟ್ ಮಾಡಿದ್ರೆ, ಲೇಟ್ ಡೆಲಿವರಿ ಆಯಿತು ಹಂಗೆ ಹಿಂಗೆ ಅಂತ ಏನೂ ಮಾತಾಡೋಕ್ಕೂ ಆಗಲ್ಲ, ಏನು ಕೇಳೋಕ್ಕಾಗಲ್ಲ, ಏನು ಅನ್ನೋಂಗಿಲ್ಲ. ಏನಾದ್ರು ಹೇಳಿದ್ರೆ ಇಮಿಡಿಯೇಟಾಗಿ ID ಬ್ಲಾಕ್ ಮಾಡಿಸ್ತಾರೆ, ಕಂಪ್ಲೇಂಟ್ ರೈಸ್ ಮಾಡಿ. ಇದು ಸಮಸ್ಯೆ. ಮತ್ತು ವೆಯ್ಟ್ ಮಾಡಿದ್ದೀವಿ, ಅಲ್ಲಿ ವೆಯ್ಟಿಂಗ್ ಟೈಮ್ ಕೊಡಿ ಅಂತ ಅಮೌಂಟು ಕೇಳೋಕ್ಕಾಗಲ್ಲ ಫುಡ್ ಡೆಲಿವರಿಲಿ ಹೋಗಿ ಅವ್ರನ್ನ. ಆಯಿತಾ, ಯಾಕೆ ಕೊಡಬೇಕು, ನಾವು ಆಲ್ರೆಡಿ ಆನ್ಲೈನ್ ಪೇ ಮಾಡಿದ್ದೀವಿ, ನಿಮಗೇನು ಕೊಡಬೇಕು ಅಂತ ಅದಕ್ಕೂ ಕಂಪ್ಲೇಂಟ್ ಮಾಡ್ತಾರೆ. ಇವೆಲ್ಲ ಸಮಸ್ಯೆ ಫುಡ್ ಡೆಲಿವರಿಲಿ. ಆದರೆ ಬೈಕ್ ಟ್ಯಾಕ್ಸಿಲಿ ಈ ಥರ ಯಾವುದೇ ಪ್ರಾಬ್ಲಮ್ ಬರಲ್ಲ. ನೆಕ್ಸ್ಟ್ ಬೈಕ್ ಟ್ಯಾಕ್ಸಿ ಬರ್ತೀನಿ ಬನ್ನಿ. ಬೈಕ್ ಟ್ಯಾಕ್ಸಿಗೆ ಏನಪ್ಪ ಅಂದರೆ ಗೊತ್ತಿರಬೇಕು ನಿಮಗೆ, ಈ ಕಸ್ಟಮರ್ ಆಲ್ಮೋಸ್ಟ್ ರೆಡಿ ಆದಮೇಲೆ ಬುಕ್ಕಿಂಗ್ ಮಾಡೋದು ಬೈಕ್ ಟ್ಯಾಕ್ಸಿ. ಯಾರು ಅಷ್ಟೇ 10 ನಿಮಿಷ 15 ನಿಮಿಷ ಮುಂಚೆನೇ ಬೈಕ್ ಟ್ಯಾಕ್ಸಿ ಯಾರು ಬುಕ್ ಮಾಡಲ್ಲ. ಅವ್ರು ಏನೊಂದು ಆಫೀಸ್ಗೆ ಹೋಗ್ತಾ ಇದ್ದಾರೆ ಅಂದರೆ ಫುಲ್ ರೆಡಿ ಆಗಿಬಿಟ್ಟು ಬುಕ್ ಮಾಡ್ತಾರೆ. ವಿತಿನ್ 1 or 2 ಮಿನಿಟ್ಸಲ್ಲಿ ಆರಾಮಾಗಿ ಪಿಕಪ್ಗೆ ಹೋದ್ರೆ ನೀವು ಇಮಿಡಿಯೇಟ್ ರೆಡಿ ಇರ್ತಾರೆ. ಪಿಕಪ್ ಮಾಡೋದು, ತಗೊಂಡು ಕಂಪ್ನಿಗೋ ಇಲ್ಲ ಮೆಟ್ರೋ ಸ್ಟೇಷನು, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು ಎಲ್ಲ ಒಂದಕ್ಕೆ ಡ್ರಾಪ್ ಮಾಡೋದು, ಅಮೌಂಟ್ ಇಸ್ಕೊಳೋದು, ಹೋಗ್ತಾ ಇರೋದು. ಕರ್ಕೊಂಡೋಗಿ ಯಾವುದೇನು ಅಪಾರ್ಟ್ಮೆಂಟ್ ಒಳಗಡೆ ಬಿಡೋಂಗಿಲ್ಲ ಅವ್ರನ್ನ. ಈ ಬೈಕ್ ಟ್ಯಾಕ್ಸಿ ಬೆಸ್ಟ್ ಇದೆ, ಅದಕ್ಕೋಸ್ಕರನೇ ಜಾಸ್ತಿ ಜನ ಚೂಸ್ ಮಾಡೋದೇನೆ ಬೈಕ್ ಟ್ಯಾಕ್ಸಿ. ಯಾಕಂದ್ರೆ ಯಾವ ಅಪಾರ್ಟ್ಮೆಂಟ್ ಒಳಗಡೆ ಹೋಗಿ ಪಿಕ್ ಮಾಡೋಂಗಿಲ್ಲ, ಯಾವ ವಿಲ್ಲ ಒಳಗಡೆ ಹೋಗಿ ಪಿಕ್ ಮಾಡೋಂಗಿಲ್ಲ. ಯಾವುದೋ ಒಂದು ಕಂಪ್ನಿ, ಸಾಫ್ಟ್ವೇರ್ ಕಂಪ್ನಿ ಇದ್ರೆ ಕಂಪ್ನಿ ಒಳಗಡೆ ನಿಮ್ಮನ್ನು ಬಿಡಲ್ಲ. ಎಲ್ಲೇ ಇದ್ರೂ ಅವರು ಗೇಟ್ ಹತ್ರ ಬರಬೇಕು, ಅಲ್ಲಿಂದನೇ ಪಿಕಪ್ ಮಾಡಬೇಕು, ಮತ್ತೆ ತಗೊಂಡು ಗೇಟ್ ಹತ್ರನೇ ಬಿಡಬೇಕು. ಅಷ್ಟೇ ಕೆಲಸ ಬೈಕ್ ಟ್ಯಾಕ್ಸಿಯಲ್ಲಿ, ಬೇರೆ ಏನು ಟೆನ್ಷನ್ನೇ ಇಲ್ಲ. ಏನಪ್ಪ ಬೈಕ್ ಟ್ಯಾಕ್ಸಿಯಲ್ಲಿ ಟೆನ್ಷನ್ ಆಗುತ್ತೆ ಅಂದರೆ ಕಸ್ಟಮರ್ ವೆಯ್ಟು, ಇದೊಂದು ಸ್ವಲ್ಪ ಸಮಸ್ಯೆ ನಿಮಗೆ. ಯಾಕೆಂದರೆ ಕೆಲವರು 50 kg ಇರ್ತಾರೆ, ಕೆಲವರು 100 kg ಇರ್ತಾರೆ, ಕೆಲವರು 100 kgನೂ ದಾಟಿರ್ತಾರೆ. ಇಂಥವ್ರು ಬಂದಾಗ ಏನಾಗುತ್ತೆ, ನಿಮಗೆ ಸ್ವಲ್ಪ ಗಾಡಿ ಬ್ಯಾಲೆನ್ಸ್ ಸಿಗಲ್ಲ ಗಾಡಿ ಓಡಿಸೋಕ್ಕೆ. ಯಾಕಂದರೆ ಟ್ರಾಫಿಕಲ್ಲಿ ಗೊತ್ತಿರಬೇಕು, ಸಿಗ್ನಲ್ಗಳಿಗೆಲ್ಲ ಗಾಡಿ ಬ್ಯಾಲೆನ್ಸ್ ಸಿಕ್ಕಲ್ಲ, ಅಂಶ ತಿಳಿದಾಗೆಲ್ಲ ಗಾಡಿ ಒಯ್ಲಾಡುತ್ತೆ, ವೆಯ್ಟ್ ಜಾಸ್ತಿ ಇರೋದ್ರಿಂದ ಇದು ಒಂದು ಸಮಸ್ಯೆ. ಎಲ್ಲರೂ ಅದೇ ಥರ ಇರಲ್ಲ. ಒಂದು 10 ಆರ್ಡರ್ ಮಾಡಿದ್ರೆ ಒಂದು 2-3 ಜನ ದಪ್ಪ ಇರೋರು ಬಂದೇ ಬರ್ತಾರೆ ಬೈಕ್ ಟ್ಯಾಕ್ಸಿಲಿ. ಗೊತ್ತಿರಬೇಕು, ಅಬ್ಸರ್ವ್ ಮಾಡಿರ್ತಾರೆ ಎಲ್ಲರೂ. ಈ ಥರ ಇದ್ದಾಗ ಗಾಡಿ ಕೂಡ ಬೇಗ ಹಾಳಾಗುತ್ತೆ, ನಿಮಗೂ ಕೂಡ ಬಾಡಿ ಪೇನ್ ಜಾಸ್ತಿ ಬರುತ್ತೆ, ಮತ್ತು ಪೆಟ್ರೋಲ್ ಜಾಸ್ತಿ ಕುಡಿಯುತ್ತೆ. ಇವೆಲ್ಲ ಸಮಸ್ಯೆ. ಬೈಕ್ ಟ್ಯಾಕ್ಸಿಲಿ ಏನು ಸಮಸ್ಯೆ ಇಲ್ಲ ಅಂತಲೇ ಹೇಳ್ತಾಯಿಲ್ಲ, ಇದರಲ್ಲೂ ಸಮಸ್ಯೆ ಇದ್ದಾವೆ. ಬಟ್ ಸಮಸ್ಯೆ ಇಲ್ಲದೆ ಇರೋ ಕೆಲಸ ಯಾವುದೂ ಮಾಡೋಕ್ಕಾಗಲ್ಲ, ರಿಸ್ಕ್ ತಗೊಂಡ್ರೆ ಅಲ್ವಾ ಜೀವನ. ಹಾಗಾಗಿ ಬೈಕ್ ಟ್ಯಾಕ್ಸಿಲಿ ಈ ಥರ ಸಮಸ್ಯೆ ಜಾಸ್ತಿ ಆಗುತ್ತೆ. ಮತ್ತು ಲಾಂಗ್ ಆರ್ಡ್ರ್ ಮಾತ್ರ ತಗೊಂಡು ಹೋಗ್ಕೋಬೇಡಿ. ಯಾಕಂದರೆ ಬೆಂಗಳೂರು ಟ್ರಾಫಿಕಲ್ಲಿ ನೀವು ಲಾಂಗ್ ಆರ್ಡ್ರ್ ಎತ್ಕೊಂಡು ಹೋದ್ರೆ ಟ್ರಾಫಿಕಲ್ಲೆಲ್ಲ ಗಾಡಿ ಹೊಡಿಯೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಡುತ್ತೆ. ಈ ಬಿಸಿಲಲ್ಲಿ ಟ್ರಾಫಿಕಲ್ಲಿ ಗಾಡಿ ಬ್ಯಾಲೆನ್ಸ್ ಮಾಡ್ಕೊಂಡು ಕಸ್ಟಮರ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಓಡಿಸ್ಬೇಕಲ್ಲ, ತುಂಬ ಕಷ್ಟ. ನೀವು ಲೋಕಲ್ ಆರ್ಡ್ರ್ ಮಾಡ್ಕೊಂಡ್ರೆ ಬೆಸ್ಟ್ ನನ್ನ ಪ್ರಕಾರ. ಯಾಕೆಂದರೆ ಲೋಕಲಲ್ಲಿ ಸ್ವಲ್ಪ ಹೊತ್ತು ನಿಮ್ಗೆ ಗಾಡಿಗೆ ರೆಸ್ಟ್ ಸಿಗುತ್ತೆ, ನಿಮಗೂ ರೆಸ್ಟ್ ಸಿಗುತ್ತೆ, ಸ್ವಲ್ಪ ಏನೋ ಫ್ರೀಡಮ್ ಆಗ್ತಾ ಇರುತ್ತೆ. ನೀವೇನಾದ್ರು 30-40 ಕಿಲೋಮೀಟ್ರ್ ಕಸ್ಟಮರ್ ಎತ್ಕೊಂಡು ಲಾಂಗ್ ಅಷ್ಟು ದೂರ ಓಡಿಸ್ಕೊಂಡು ಹೋಗೋಷ್ಟೊತ್ತಿಗೆ ನಿಮ್ಗೆ ಎಣ ಬಿದ್ದೋಗಿರುತ್ತೆ. ಅಷ್ಟು ಬಾಡಿ ಪೈನು, ಸುಸ್ತು. ಈ ಬೈಕ್ ಟ್ಯಾಕ್ಸಿ ಸವಾಸನೆ ಬೇಡಪ್ಪ ಅನ್ನೋ ಲೆವೆಲಿಗೆ ಆಗೋಗ್ಬಿಟ್ಟಿರುತ್ತೆ ನಿಮಗೆ. ಅದಕ್ಕೋಸ್ಕರ ಆದಷ್ಟು ನೀವು ಏನು 40 ರೂಪಾಯಿ 50 ರೂಪಾಯಿ ಬರ್ತಾವಲ್ಲ, 100 ರೂಪೀಸ್ ಒಳಗಡೆ ಈ ಥರ ಆರ್ಡರ್ ಮಾಡ್ಕೊಳ್ಳೋದ್ರಿಂದ ಬೈಕ್ ಟ್ಯಾಕ್ಸಿಲಿ ಬೆನಿಫಿಟ್ ಜಾಸ್ತಿ ಇದೆ. ನಿಮಗೂ ಕೂಡ ಸುಸ್ತಾಗಲ್ಲ. ಬೆಳಿಗ್ಗಿಂದ ಸಂಜೆವರೆಗೂ ಕಂಟಿನ್ಯೂ ಇರ್ಬೇಕಾದ್ರೆ ಬೈಕ್ ಟ್ಯಾಕ್ಸಿ ಮಾಡೋರು ಟಯರ್ಡು ಆಗಲ್ಲ, ಗಾಡಿ ಕೂಡ ಸ್ವಲ್ಪ ರೆಸ್ಟ್ ಸಿಗ್ತಾಗಲ್ಲ, ಗಾಡಿ ಕೂಡ ಬೇಗ ಹಾಳಾಗಲ್ಲ. ಲಾಂಗ್ ಆರ್ಡ್ರ್ ಯಾವುದೇ ಕಾರಣಕ್ಕೂ 200-300 ರೂಪಾಯಿನ ಆರ್ಡ್ರ್ ತಗೊಂಡೋಗ್ಲೇಬೇಡಿ ಬೈಕ್ ಟ್ಯಾಕ್ಸಿಲಿ. ಪಾರ್ಸಲ್ ಬಿದ್ದರೆ ತಗೊಂಡೋಗಿ, ಏನು ತೊಂದರೆ ಇಲ್ಲ. ಪಾರ್ಸಲ್ಲಿ ಕೂಡ ಪ್ರಾಬ್ಲಮ್ ಇದೆ ಅಲ್ಲ, ಅದ್ರ ಬಗ್ಗೆ ಹೇಳಿದ್ದೀನಿ ಹೆಂಗೆ ಆಗುತ್ತೆ ಅಂತವ. ಮೊಬೈಲ್ ನಂಬರ್ ಬರೋಲ್ಲ, ಅದರಲ್ಲಿ ಸ್ವಲ್ಪ ಸಮಸ್ಯೆ ಜಾಸ್ತಿ, ಕಸ್ಟಮರ್ ರೀಚ್ ಆಗಲ್ಲ ಕಾಲು, ಇದು ಸಮಸ್ಯೆ ಪಾರ್ಸಲಲ್ಲಿ. ಬಟ್ ಬೇರೆ ಆಪ್ಷನ್ ಇಲ್ಲ, ದೊಡ್ಡ ಆರ್ಡರ್ ಬಿದ್ದರೆ ಪಾರ್ಸಲ್ ಎತ್ಕೊಂಡು ಹೋಗ್ಬೋದು, ಏನೋ ಕಷ್ಟನ ಸುಖನ. ಬಟ್ ಬೈಕ್ ಟ್ಯಾಕ್ಸಿ ಕಸ್ಟಮರ್ಗಳು ಬುಕ್ ಮಾಡ್ತಾರಲ್ಲ 40-50 ಕಿಲೋಮೀಟ್ರು, ಇಂಥವೆಲ್ಲ ತಗೊಂಡು ಹೋದರೆ ಭಾರಿ ಕಷ್ಟ. ಹೋಗೋ ವರ್ಷದಿಗೆ ನಿಮಗೆ ಒಂದೇ ಆರ್ಡ್ರಿಗೆ ಸುಸ್ತಾಗಿ ಹೋಗಿರುತ್ತೆ. 2ರಿಂದ 3 ಅವರ್ ಟೈಮ್ ವೇಸ್ಟು. ಈಗ ಏನಾದ್ರು ಬಂಸಂದ್ರಿಂದ ಏರ್ಪೋರ್ಟಿಗೆ ಏನಾದ್ರು ಬುಕ್ ಮಾಡಿದ್ರೆ 2ರಿಂದ 3 ಅವರ್ ಟೈಮ್ ಬೇಕು ಏರ್ಪೋರ್ಟ್ಗೆ ಹೋಗೋಕ್ಕೆ. ಅದೇ 3 ಅವರ್ಗೆ ಎಷ್ಟು ಬರ್ತದೆ? 500 ರೂಪಾಯಿ ಬರುತ್ತೆ. 500 ರೂಪಾಯಿ ಇಲ್ಲೇ ಅದಕ್ಕಿಂತ ಜಾಸ್ತಿನೇ ಸಂಪಾದನೆ ಮಾಡ್ಬೋದು ನೀವು. 1 or 2 ಕಿಲೋಮೀಟ್ರಿಗೆಲ್ಲ 40 ರೂಪೀಸ್ ಕೊಡ್ತಾ ಇರ್ತಾರೆ ಮಿನಿಮಮ್ ವೇಜಸ್. ಅದು 1 ಕಿಲೋಮೀಟ್ರಲ್ಲಿ 500 ಮೀಟ್ರಲ್ಲಿ 40 ರೂಪಾಯಿ ಬರ್ತಾ ಇರುತ್ತೆ ಬೈಕ್ ಟ್ಯಾಕ್ಸಿಲಿ ಮಿನಿಮಮ್ ಚಾರ್ಜ್.
ಹಂಗಾಗಿ ಆದಷ್ಟು ನೀವು ಲೋಕಲ್ ಆರ್ಡರ್ ಮಾಡ್ಕೊಂಡ್ರೆ ಒಳ್ಳೆ ಬೆನಿಫಿಟ್ ಇದೆ ಬೈಕ್ ಟ್ಯಾಕ್ಸಿಲಿ. ಹೇಳಿದ್ನಲ್ಲ, ಇದ್ರಲ್ಲಿ ಬೆನಿಫಿಟ್ ಇದೆ, ಸ್ವಲ್ಪ ಕಷ್ಟನೂ ಇದೆ. ಇನ್ನೊಂದು ಏನಪ್ಪ ಆಗುತ್ತೆ ನಿಮಗೆ, ಸ್ವಲ್ಪ ಕ್ಯಾನ್ಸಲೇಷನ್ನು. ಕೆಲವೊಂದು ಕಸ್ಟಮರ್ ಏನು ಮಾಡ್ತಾರೆ, ಬುಕ್ ಮಾಡ್ತಾರೆ, ನೀವು ಅಕ್ಸೆಪ್ಟ್ ಮಾಡ್ಕೊಂತೀರಿ. ಇನ್ಯಾರು ಸ್ವಲ್ಪ ಒಂದು 2 ಕಿಲೋಮೀಟರ್ ಲಾಂಗ್ ಇದ್ರೆ, ನೀವೆಲ್ಲ ಹೋಗಿರ್ತೀರ 1 ಕಿಲೋಮೀಟರ್, ಅವ್ರೇನು ಮಾಡ್ಬಿಡ್ತಾರೆ, ಪಟ್ ಅಂತ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಇವ್ರು ಬರೋದು ಲೇಟ್ ಆಗ್ತಾ ಇದೆ, ಇಲ್ಲ ನೀವೆಲ್ಲ ಟ್ರಾಫಿಕಲ್ಲಿ ನಿಂತಿದ್ರೆ ಇವ್ರು ಗಾಡಿನೇ ಮೂವ್ ಆಗ್ತಾ ಇಲ್ಲ, ಅಲ್ಲೇ ನಿಂತ್ಕೊಂಡಾರೆ ಅಂತ ಏನು ಮಾಡ್ತಾರೆ, ಮತ್ತೆ ಕ್ಯಾನ್ಸಲ್ ಮಾಡ್ತಾರೆ, ಮತ್ತೆ ರೀಬುಕ್ ಮಾಡಿಬಿಡ್ತಾರೆ. ಇದೊಂದು ಸಮಸ್ಯೆ ಜಾಸ್ತಿ ಆಗ್ತಾಯಿದೆ ಬೈಕ್ ಟ್ಯಾಕ್ಸಿಯಲ್ಲಿ. 1 ಕಿಲೋಮೀಟರ್ ಹೋಗಿರ್ತೀರ, ಕ್ಯಾನ್ಸಲ್ ಆದಮೇಲೆ ನಿಮ್ಗೆ ಏನು ₹1 ಬರಲ್ಲ, ವೇಸ್ಟೇ ಅದು. ಅದಕ್ಕೋಸ್ಕರ ಕಾರ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಫಸ್ಟ್ ಒಂದು ಕಸ್ಟಮರ್ಗೆ ಇನ್ಫಾರ್ಮ್ ಮಾಡಿ, ಸರ್ ಬೈಕ್ ಟ್ಯಾಕ್ಸಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು, ಬರ್ತಾ ಇದೀವಿ, 1 ಆರ್ 2 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ಆಗುತ್ತೆ, ವೆಯ್ಟ್ ಮಾಡ್ತೀರಾ ಅಂದರೆ ಬರ್ತೀವಿ ಸರ್, ಟ್ರಾಫಿಕ್ ಇದೆ, ಇಲ್ಲ ನಿಮ್ಗೇನೋ ಲೇಟ್ ಆಗುತ್ತೆ ಅಂದರೆ ಇವಾಗಲೇ ಕ್ಯಾನ್ಸಲ್ ಮಾಡೋದಿದ್ರೆ ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡಿ, ನಾವು ಆಲ್ರೆಡಿ ಅರ್ಧ ದಾರಿಗೆ ಬಂದ ಮೇಲೆ ದಯವಿಟ್ಟು ಕ್ಯಾನ್ಸಲ್ ಮಾಡಿಬಿಡಿ, ನಮಗೆ ಲಾಸ್ ಆಗುತ್ತೆ ಅಂತ ಒಂದು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿಬಿಡಿ. ಓಕೆ, ನಾವು ವೆಯ್ಟ್ ಮಾಡ್ತೀವಿ ಬನ್ನಿ ಅಂದರೆ ಹೋಗಿ, ಇಲ್ಲ ಆಗಲ್ಲಪ್ಪ ಲೇಟ್ ಆಗುತ್ತೆ ಅಂದರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಸುಮ್ಮನೆ ನೀವು ಏನು ಕಾಲ್ ಮಾಡ್ದಂಗೆ ಹೋಗ್ತಾ ಇದ್ರೆ ಏನಾಗುತ್ತೆ, ಅವರಿಷ್ಟಕ್ಕೆ ಅವರು ಯಾವಾಗ ಬೇಕಾವಾಗ ಕ್ಯಾನ್ಸಲ್ ಮಾಡಿಬಿಡ್ತಾರೆ, ನಿಮಗೂ ಲಾಸ್ ಆಗುತ್ತೆ. ನಿಮಗೆ ಯಾವುದೇ ಥರ ಕ್ಯಾನ್ಸಲೇಷನ್ ಫೀಸ್ ಬರಲ್ಲ. ಮುಂಚೆ ಎಲ್ಲ ಬರ್ತಾ ಇತ್ತು, ಇವಾಗೆಲ್ಲ ಯಾವುದೂ ಬರಲ್ಲ, 0 ಕಮಿಷನ್ ಇರೋದ್ರಿಂದ. ಇದು ಒಂದು ಪ್ರಾಬ್ಲಮ್ಮು. ಫುಡ್ ಡೆಲಿವರಿ ಗೊತ್ತಿರಬೇಕು, ಒಂದ್ಸಲ ಆರ್ಡರ್ ಅಕ್ಸೆಪ್ಟ್ ಆದ್ಮೇಲೆ ಕ್ಯಾನ್ಸಲ್ಲೇ ಆಗಲ್ಲ. ಅದು ನೀವು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಕಸ್ಟಮರು ಮಾಡಲ್ಲ. ಯಾಕಂದ್ರೆ ಅವ್ರು ಆನ್ಲೈನ್ ಪೇ ಮಾಡಿಬಿಟ್ಟಿರ್ತಾರೆ, ಯಾವುದೇ ಕಾರಣಕ್ಕೆ ಅವರಂತೂ ಕ್ಯಾನ್ಸಲ್ ಮಾಡಲ್ಲ. ನಿಮ್ಮ ಕಡೆ ಕ್ಯಾನ್ಸಲ್ಮೇಷನ್ ಮಾಡೋ ಆಪ್ಷನ್ನೇ ಇಲ್ಲ. ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಪೆನಾಲ್ಟಿ ಸಿಕ್ಕಾಬಟ್ಟೆ ಆಗ್ತಾರೆ. ಏನಾದ್ರು ಇಶ್ಯೂ ಆಗಿ, ಇನ್ ಕೇಸ್ ಗಾಡಿ ಪ್ರಾಬ್ಲಮ್ ಆಗಿಲ್ಲ, ನಿಮ್ಗೆ ಏನಾದ್ರು ಆಕ್ಸಿಡೆಂಟ್ ಆಗಿ ಏನೋ ಒಂದು ಮೇಜರ್ ಇಶ್ಯೂ ಆದಾಗ ಕಂಪ್ನಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ಬೋದು. ಬಟ್ ಕ್ಯಾನ್ಸಲ್ ಮಾಡಿದ್ರೂ ಪೆನಾಲ್ಟಿ ಹಾಕೇ ಆಗ್ತಾನೆ ಅವ್ನು, ರಾಪಿಡೋ ಕಂಪ್ನಿ ಒಂದು ಫುಡ್ ಡೆಲಿವರಿಗೆ. ಹಂಗಾಗಿ ಅದಕ್ಕೋಸ್ಕರ ಹೇಳೋದು, ಫುಡ್ ಡೆಲಿವರಿ ಅಕ್ಸೆಪ್ಟ್ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿ, ಮಾಡಬೇಕಾ ಬೇಡವಾ, ಇದು ಆಗುತ್ತಾ ಇಲ್ವಾ ಅನ್ನೋದು. ಯಾಕೆ ತುಂಬ ಟೈಮ್ ವೇಸ್ಟ್ ಫುಡ್ ಡೆಲಿವರಿಲಿ. ಬೈಕ್ ಟ್ಯಾಕ್ಸಿ ಥರ ಈಸಿಯಾಗಿ ಆಗಲ್ಲ. ಫುಡ್ ಡೆಲಿವರಿ ಏನಕ್ಕಪ್ಪ ಚೂಸ್ ಮಾಡ್ತಾರೆ ಹುಡುಗರು, ಏನಕ್ಕೆ ಮಾಡ್ತಾರೆ ಅಂದರೆ ಅದಕ್ಕೂ ರೀಸನ್ ಹೇಳ್ತೀನಿ. ಏನಪ್ಪ ಅಂದ್ರೆ ಅವ್ರು ಇರ್ತಕ್ಕಂಥ ಝೋನ್, ಈಗ ಒಂದು ಎಲೆಕ್ಟ್ರಾನ್ ಸಿಟಿಲಿ ಇದ್ದಾರೆ ಅಂದರೆ ಅವ್ರ ಮನೆಯಿಂದ ಸರೌಂಡಿಂಗ್ ಒಂದು 7-8 ಕಿಲೋಮೀಟರ್ ಅಷ್ಟೇ ಆರ್ಡರ್ ಬರುತ್ತೆ, ಲಾಂಗ್ ಅಂತೂ ಬರಲ್ಲ. ಹಂಗಾಗಿ ಏನಂತೆ ನಿಮ್ಮ ಮನೆ ಹತ್ರನೇ ಇದ್ದಂಗೆ ಆಗುತ್ತೆ. ಸ್ವಲ್ಪ ಲೊಕೇಶನ್ ಗೊತ್ತಿರುತ್ತೆ, ಮ್ಯಾಪ್ ಯೂಸ್ ಮಾಡ್ತಕ್ಕಂಥ ನೆಸೆಸಿಟಿ ಇರಲ್ಲ. ಏನಾದ್ರು ಎಮರ್ಜೆನ್ಸಿ ಮನೆಗೆ ಹೋಗಬೇಕು ಅಂದರೆ ಇಮಿಡಿಯೇಟಾಗಿ ಒಂದು 10-15 ನಿಮಿಷಕ್ಕೆ ವಾಪಸ್ ಮನೆಗೆ ಹೋಗ್ಬೋದು. ಇವೆಲ್ಲ ಆಪ್ಷನ್ನು ಫುಡ್ ಡೆಲಿವರಿ ಇರುತ್ತೆ ನಿಮಗೆ ಗೊತ್ತಿರೋ ಝೋನಲ್ಲಿ. ಅದೇ ನೀವು ಬೈಕ್ ಟ್ಯಾಕ್ಸಿ ಅಂದರೆ ಬೆಂಗಳೂರಲ್ಲಿ ಯಾವುದೇ ಮೂಲೆಗೆ ಬೀಳ್ತಾ ಇರ್ತಾರೆ, ಹೋಗ್ತಾ ಇರ್ತೀರ, ಇಮಿಡಿಯೇಟ್ ಮನೆಗೆ ಬರಬೇಕು ಅಂದರೆ ಆಗಲ್ಲ, ತುಂಬ ಲಾಂಗಲ್ಲಿ ಇರ್ತೀರ. ಆ ಕಡೆ ಖಾಲಿನೂ ಬರೋಕ್ಕಾಗಲ್ಲ, 40-50 ಕಿಲೋಮೀಟರ್ ಯಾವ್ದಾರು ಆರ್ಡರ್ ಮಾಡ್ಕೊತಾನೆ ಬರಬೇಕು ಮನೆ ಕಡೆಗೆ. ಈ ಸಮಸ್ಯೆ ಬೈಕ್ ಟ್ಯಾಕ್ಸಿಲಿ. ಅದಕ್ಕೋಸ್ಕರನೇ ಬೈಕ್ ಟ್ಯಾಕ್ಸಿ ಮಾಡ್ತೀರಾ ಅಂದರೆ ನಿಮ್ಮ ಝೋನಲ್ಲೇ ಮಾಡ್ಕೊಂಡ್ರೆ, ಸರೌಂಡಿಂಗಲ್ಲೇ ಬರ್ತವೆ, ವೆಯ್ಟ್ ಮಾಡ್ಕೊಂಡು ಮಾಡಬೇಕು. ಬಟ್ ಫುಡ್ ಡೆಲಿವರಿ ಹೆಂಗಾಗಲ್ಲ, ನಿಮಗೆ ಪೀಕ್ ಅವರಲ್ಲಿ ನಾನ್ ಸ್ಟಾಪಾಗಿ ಬರ್ತಾನೆ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ಹೊಡ್ಕೊತಾ ಇರ್ಬೋದು. ಅದು ಅಷ್ಟೇ ಮಿನಿಮಮ್ ಚಾರ್ಜಸ್ ಏನಿದೆ ಫುಡ್ ಡೆಲಿವರಿಗೆ ಬರ್ತಾ ಇರುತ್ತೆ. 1 ಕಿಲೋಮೀಟರ್ ಇದ್ರೂ ಅದೇನಿದೆ ಮಿನಿಮಮ್ ಚಾರ್ಜಸ್, ಮುಂಚೆ 40 + 10 ಟಿಪ್ಸ್ ಕೊಡ್ತಾ ಇದ್ದ, ₹50 ಕೊಡ್ತಾ ಇದ್ದ. ಬಟ್ ಇವಾಗ ಎಷ್ಟು ಕೊಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ, ಮಾಡೋರಿಗೆ ಗೊತ್ತಿರುತ್ತೆ. ಯಾರೋ 35 ಅಂತಾರೆ, ಒಬ್ಬರು 30 ಅಂತಾರೆ, ಕಿಲೋಮೀಟರ್ ಮೇಲೆ ಕೊಡ್ತಾ ಇದ್ದಾರೆ ಫುಡ್ ಡೆಲಿವರಿ ಇದ್ರು. ಬಟ್ ಗೊತ್ತಿಲ್ಲ ಇವಾಗ ಹೆಂಗೆ ಮಾಡಿದಾನೆ ಅಂತವ. ಬಟ್ ಫುಡ್ ಡೆಲಿವರಿ ಇರ್ತಕ್ಕಂಥ ಪ್ರಾಬ್ಲಮ್ಮು ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ನನ್ನ ಪ್ರಕಾರ ಹೋಲಿಸ್ಕೊಂಡ್ರೆ, ಫುಡ್ ಡೆಲಿವರಿಗೂ ಬೈಕ್ ಟ್ಯಾಕ್ಸಿಗೂ ಡಿಫೆಂಡ್ ಮಾಡಿದ್ರೆ ಬೈಕ್ ಟ್ಯಾಕ್ಸಿ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಸಂಪಾದನೆ ಆಗಿರ್ಬೋದು, ಟೈಮ್ ಸೇವ್ ಆಗಿರೋದಿರ್ಬೋದು, ಒಂಥರ ಟೆನ್ಷನ್ ಫ್ರೀ ಅಂದರೆ ಬೈಕ್ ಟ್ಯಾಕ್ಸಿನೇ ಬೆಸ್ಟು. ಬೈಕ್ ಟ್ಯಾಕ್ಸಿಲಿ ಅರ್ನಿಂಗ್ಸು ಚೆನ್ನಾಗಾಗುತ್ತೆ, ಟೈಮ್ ಬೇಗ ಸೇವ್ ಆಗುತ್ತೆ, ಆರ್ಡ್ರ್ ಕೂಡ ಜಾಸ್ತಿ ಮಾಡ್ಬೋದು. ಬಟ್ ಫುಡ್ ಡೆಲಿವರಿಲಿ ನಿಮಗೆ ಟಯರ್ಡ್ ಆಗಲ್ಲ, ಒಪ್ಕೊಂತೀನಿ, ಆರಾಮಾಗಿ ಫ್ರೀಯಾಗಿರ್ತೀರ, ಸುಸ್ತಾಗಲ್ಲ, ಏನೋ ಆರಾಮಾಗಿ ನಿಮ್ಮ ಮನೆ ಹತ್ರ ಪೆಟ್ರೋಲ್ ಜಾಸ್ತಿ ಖರ್ಚಾಗಲ್ಲ, ಮಾಡ್ಕೋಬೋದು. ಬಟ್ ಇದ್ರಷ್ಟು ಅರ್ನಿಂಗ್ಸು ಫುಡ್ ಡೆಲಿವರಿಲಿ ಮಾಡೋಕ್ಕಾಗಲ್ಲ. ಅದೊಂದು ಸಮಸ್ಯೆ ಇದ್ದೇ ಇವಾಗಲೇ ಹೇಳ್ಬಿಡ್ತೀನಿ. ಯಾಕಂದರೆ ಅರ್ನಿಂಗ್ಸ್ ಅನ್ನೋ ವಿಚಾರಕ್ಕೆ ಬಂದರೆ ಬೈಕ್ ಟ್ಯಾಕ್ಸಿಯಲ್ಲಿ ಆಗ್ತಕ್ಕಂಥ ಅರ್ನಿಂಗ್ಸು ಫುಡ್ ಡೆಲಿವರಿಲಿ ಯಾವುದೇ ಕಾರಣಕ್ಕೂ ಆಗಲ್ಲ. ಇದರಲ್ಲಿ ನೀವು 2,000 ಮಾಡಿದ್ರೆ ಅಂದರೆ ಇದರಲ್ಲಿ ₹1,000 ಅಷ್ಟೇ ಆಗೋದು. 50% ಕಮ್ಮಿ ಆಗುತ್ತೆ ಫುಡ್ ಡೆಲಿವರಿಗೂ ಬೈಕ್ ಟ್ಯಾಕ್ಸಿಗೂ ಅರ್ನಿಂಗ್ಸ್ ಡಿಫೆಂಡ್ ಮಾಡಿ ನೋಡಿದ್ರೆ ಎರಡೂ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಆದಷ್ಟು ನಿಮ್ಗೆ ಏನಾದ್ರು ಸ್ವಲ್ಪ ಅಮೌಂಟ್ ಬೇಕು, ಚೆನ್ನಾಗಿ ನಾನು ಅರ್ನ್ ಮಾಡಬೇಕು ಅಂದ್ರೆ ಬೈಕ್ ಟ್ಯಾಕ್ಸಿನೇ ಚೂಸ್ ಮಾಡಿ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು, ಗಾಡಿ ಓಡಿಸೋಕ್ಕೆ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಜವಾಗ್ಲೂ ಬೈಕ್ ಟ್ಯಾಕ್ಸಿ ಮಾಡ್ಕೊಳ್ಳಿ. ಒಳ್ಳೆ ಮೈಲೇಜ್ ಬರೋ ಬೈಕ್ ಇದ್ದರೆ ಬೈಕ್ ಟ್ಯಾಕ್ಸಿನೇ ತಗೊಳ್ಳಿ, ಚೂಸ್ ಮಾಡಿ. ಫುಡ್ ಡೆಲಿವರಿಗೆ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಇದರಲ್ಲಿ ಟೈಮ್ ವೇಸ್ಟ್ ಆಗುತ್ತೆ, ರೆಸ್ಟೋರೆಂಟ್ಗಳಲ್ಲಿ ಟೈಮ್ ವೇಸ್ಟು, ಅಪಾರ್ಟ್ಮೆಂಟಲ್ಲಿ ಟೈಮ್ ವೇಸ್ಟು. ನಿಮಗೆ ಇಮ್ಮಿಡಿಯೇಟಾಗಿ ಕಸ್ಟಮರ್ ಕಾಲ್ ಪಿಕ್ ಮಾಡಲ್ಲ, ಅಪಾರ್ಟ್ಮೆಂಟ್ ಕೊಡೋದ್ರ ಅಪ್ರೂವಲ್ ಕೊಡಲ್ಲ, ಇವೆಲ್ಲ ಸಮಸ್ಯೆ ಇದ್ದೇ ಇರ್ತವೆ. ಒಂದು ಕಂಪ್ನಿಗೆ ಬಿದ್ದರೂ ಅಷ್ಟೇ, ಕೆಲವೊಬ್ರು ನೋಡ್ಬೇಕು ಕಂಪ್ನಿ ಗೇಟ್ ಹತ್ರ ನಿಂತ್ಕೊಂತಾರೆ, ಅವೆಲ್ಲದೊಳಗಡೆ ಒಳಗಡೆ 1 ಕಿಲೋಮೀಟರ್ 2 ಕಿಲೋಮೀಟರ್ ದೊಡ್ಡ ದೊಡ್ಡ ಕಂಪ್ನಿ, ಅಲ್ಲಿಂದ ಅವ್ರು ಗೇಟಿಗೆ ಬಂದು ರಿಸೀವ್ ಮಾಡೋಕ್ಕೆ 15-20 ನಿಮಿಷ ಮಾಡ್ತಾರೆ ನಡ್ಕೊಂಡ್ಬಂದು ರಿಸೀವ್ ಮಾಡೋಕ್ಕೆ. ಇವೆಲ್ಲ ಸಮಸ್ಯೆ ಫುಡ್ ಡೆಲಿವರಿಗೆ ಬಂದೇ ಬರ್ತವೆ. ಬೈಕ್ ಟ್ಯಾಕ್ಸಿಲಿ ಹಂಗಾಗಲ್ಲ. ಅವ್ರು ಏನಾದ್ರು ಬರೋದು ಲೇಟ್ ಆದರೆ, ಇಲ್ಲ ಫೋನ್ ಪಿಕ್ ಮಾಡಿಲ್ಲ ಅಂದರೆ ನೀವೇ ಹತ್ರ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬೋದು. 2 ಆಪ್ಷನ್ ಇರುತ್ತೆ ಕ್ಯಾನ್ಸಲೇಷನ್ನು. ಬಟ್ ಈ ಫುಡ್ ಡೆಲಿವರಿಲಿ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಈ ಥರ ಸಮಸ್ಯೆ ಬೈಕ್ ಟ್ಯಾಕ್ಸಿಲಿ ಮೊಬೈಲ್ ನಂಬರ್ ಬರೋದ್ರಿಂದ ಇಮಿಡಿಯೇಟಾಗಿ ಫೋನ್ ಕನೆಕ್ಟ್ ಆಗುತ್ತೆ. ಅವ್ರಿಗೆ ಫೋನ್ ಹೋಗಿಲ್ಲ ಅಂದ್ರೂ ನಿಮಗೆ ಏನಾದ್ರು ಗೊತ್ತಾಗ್ಬಿಡುತ್ತೆ, ಇನ್ಕಮಿಂಗ್ ಕಾಲ್ ನಾಟ್ ಅವೈಲಬಲ್, ಇಲ್ಲ ಸ್ವಿಚ್ ಆಫ್ ಆಗಿದೆಯೋ, ಏನೇ ಒಂದು ಇಶ್ಯೂ ಇದ್ರೂ ನಿಮಗೆ ಇಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ. ಕ್ಯಾನ್ಸಲ್ ಮಾಡ್ಬೋದಿಲ್ಲ, ಮೆಸೇಜಲ್ಲಿ ಹೋಗಿ ಮೆಸೇಜ್ ಮಾಡ್ಬೋದು, ಈ ಥರ ಇದೆ ಅಂತ. ಏನೋ ಒಂದು ಆಪ್ಷನ್ ಸಿಗುತ್ತೆ ಬೈಕ್ ಟ್ಯಾಕ್ಸಿಲಿ. ಬಟ್ ಫುಡ್ ಡೆಲಿವರಿಲಿ ಯಾವುದೇ ಕಾರಣಕ್ಕೂ ಆ ಥರ ಏನೂ ಆಪ್ಷನ್ ಸಿಗಲ್ಲ. ಟೈಮ್ ವೇಸ್ಟು, ಅರ್ನಿಂಗ್ಸ್ ಕಮ್ಮಿ. ಇದು ನಮ್ಮ ಅನಿಸಿಕೆ, ನಮ್ಮ ಎಕ್ಸ್ಪೀರಿಯನ್ಸು, ನಾವು ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಮೇಲೆ ನಮಗೆ ಗೊತ್ತಿರೋದೆ ನಿಮ್ಮ ಹತ್ರ ಹಂಚ್ಕೊಟ್ಟಿದ್ದೀವಿ. ನಿಮಗೇನಾದ್ರು ಗೊತ್ತಿದ್ರೆ, ಇವಾಗ ಏನಾದ್ರು ಹೊಸ್ದಾಗಿ ಯಾರು ಫುಡ್ ಡೆಲಿವರಿ ಮಾಡ್ತಾ ಇದ್ರೆ ಯಾವ ಥರ ಇದೆ ಫುಡ್ ಡೆಲಿವರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ತಪ್ಪದೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದೆ ನೋಡೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.